ಪಳ್ಳಿ ಚಟ್ಟಬ್ಬಿ. ರೀಸೆಂಟ್ ಆಗಂತೂ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸ್ಟಾರ್ಡಮ್ ಇಟ್ಕೊಂಡು ಬರ್ತಿರೋ ಸಿನಿಮಾಗಳಿಗಿಂತ ವಿತೌಟ್ ಝೀರೋ ಸ್ಟಾರ್ಡಮ್ ಇಟ್ಕೊಂಡು ಬರ್ತಿರೋ ಸಿನಿಮಾಗಳೇ ಸೈಕ್ ಆಗಿದಾವೆ. ಎಸ್, ಈ ಸಿನಿಮಾನು ಕೂಡ ಹಾಗೆ. ಈ ಸಿನಿಮಾನ ನಾನು ವಿತೌಟ್ ಝೀರೋ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಸಿನಿಮಾ ನೋಡಿದೆ, ಆದರೆ ಸಿನಿಮಾ ಚೂರು ಕೂಡ ವರ್ಕ್ ಆಗಲಿಲ್ಲ. ಇನ್ನು ಇದರಲ್ಲಿನ ಸ್ಟೋರಿ ಏನಂದರೆ, ಇದು 1958 ಕೇರಳದ ಒಂದು ಗ್ರಾಮದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗೆ ಹಾಗೆ ಕ್ರಿಶ್ಚಿಯನ್ ಸಮುದಾಯದ ನಡುವೆ ತುಂಬಾ ದೊಡ್ಡ ಗಲಾಟೆ ನಡೀತಾ ಇರುತ್ತೆ. ಸೊ ಇದನ್ನೆಲ್ಲ ನೋಡೋಕ್ಕಾಗದೆ ಕ್ರಿಶ್ಚಿಯನ್ ಸಮುದಾಯದವರು ಅವರ ಜನರನ್ನ ಹಾಗೆ ಚರ್ಚನ್ನ ಕಾಪಾಡೋಕ್ಕೋಸ್ಕರ ಕ್ರಿಸ್ಟೋಫರ್ನ ಹುಡುಕ್ತಾ ಇರ್ತಾರೆ. ಇಲ್ಲಿ ಕ್ರಿಸ್ಟೋಫರ್ ಅಂದರೆ ಒಬ್ಬ ರೌಡಿ ಅಂತ ಅರ್ಥ. ಸೊ ಇವಾಗ ಕ್ರಿಶ್ಚಿಯನ್ ಸಮುದಾಯದವರು ಕ್ರಿಸ್ಟೋಫರ್ನ ಹುಡುಕ್ತಾ ಇರುವಾಗ ನಮ್ಮ ಸಿನಿಮಾದ ಹೀರೋ ಆದಂತ ಟೊವಿನೋ ಥಾಮಸ್ ಅವರು ಸಿಗ್ತಾರೆ. ಸೊ ಇವಾಗ ಇವರೇ ಕ್ರಿಸ್ಟೋಫರ್. ಸೊ ಮುಂದೆ ಈ ಟೊವಿನೋ ಥಾಮಸ್ ಯಾರು, ಅವನು ಇಲ್ಲಿಗೆ ಯಾಕೆ ಬರ್ತಾನೆ, ಅವನ ಹಿಂದೆ ಇದ್ದಂಥ ಸ್ಟೋರಿ ಆದ್ರೂ ಏನು, ಸೊ ಮುಂದೆ ಆ ಕ್ರಿಶ್ಚಿಯನ್ ಸಮುದಾಯದವರನ್ನ ಆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಹೇಗೆಲ್ಲ ಸೇವ್ ಮಾಡ್ತಾನೆ, ಕೊನೆಗೆ ಆ ಎರಡು ಸಮುದಾಯದವರು ಹೊಂದ್ಕೊಂಡು ಬಾಳ್ತಾರೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಹೇಳೋದಾದ್ರೆ ಏನಿಲ್ಲ ಅಂತೀನಿ. ಬಿಕಾಸ್ ಆಫ್ ಸಿನಿಮಾದಲ್ಲಿ ಇಷ್ಟ ಆಗೋ ರೀತಿ ಏನು ಕೂಡ ಇಲ್ಲ. ಒಂದು ಟೊವಿನೋ ಥಾಮಸ್ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ನ ಬಿಟ್ರೆ ಹೋಲ್ ಆಫ್ ದ ಸಿನಿಮಾದಲ್ಲಿ ಏನು ಕೂಡ ವರ್ಕ್ ಆಗ್ಲಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಿನಿಮಾ ನೋಡುವಾಗ ತುಂಬಾ ಕಡೆ ನನಗೆ ನಿದ್ರೆ ಬಂದ್ಬಿಟ್ಟಿತ್ತು. ಆ ಲೆವೆಲ್ಗೆ ಸಿನಿಮಾನ ಡ್ರ್ಯಾಗ್ ಮಾಡಿ ಹಾಕಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ಒಂದು ಕತೆ ಆಗಿದ್ರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಇನ್ನೊಂದು ಕತೆ ಆಗಿರುತ್ತೆ. ಅಂದ್ರೆ ಸಿನಿಮಾದಲ್ಲಿರುವಂತ ಸ್ಟೋರಿ ಆಗಿರ್ಬೋದು, ಅದರ ರೈಟಿಂಗ್ ನಲ್ಲಿ ಆಗಿರ್ಬೋದು ದಮ್ಮೆ ಇರ್ಲಿಲ್ಲ. ಅಂದ್ರೆ ಸ್ಟೋರಿ ಅಷ್ಟು ಅಟ್ರಾಕ್ಟ್ ಆಗಿರ್ಲಿಲ್ಲ. ಹೇಳ್ಬೇಕು ಅಂದ್ರೆ ಸಿನಿಮಾದ ಸ್ಟೋರಿ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕ ಎಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದೇ ಇಲ್ಲ. ತುಂಬಾನೇ ಬೋರಿಂಗ್ ಆಗಿರುತ್ತೆ ಇದರಲ್ಲಿ ಇರುವಂತ ಸ್ಟೋರಿ. ಸೊ ಆದ್ರಿಂದ ಸಿನಿಮಾ ನನಗೆ ಎಲ್ಲೂ ಕೂಡ ಕನೆಕ್ಟ್ ಆಗ್ಲಿಲ್ಲ. ಓವರ್ ಆಗಿ ಈ ಸಿನಿಮಾನ ಟೊವಿನೋ ಥಾಮಸ್ ಆಗಿ ಹೀರೋಯಿನ್ ಗೋಸ್ಕರ ಸಿನಿಮಾನ ನೋಡ್ಬೇಕು ಬಿಟ್ರೆ ಇನ್ನೇನು ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಏನಿಲ್ಲ. ಇನ್ನ ನನ್ ಕೇಳೋದಾದ್ರೆ ಇದೊಂದು ವೇಸ್ಟ್ ಆಫ್ ಟೈಮ್ ಅಂತೀನಿ. ಈ ಸಿನಿಮಾದ ಬದಲು OTT ಅಲ್ಲಿ ಇನ್ನು ಬೆಟರ್ ಆಪ್ಷನ್ ಸಿಗ್ತವೆ, ಅದ್ರ ಕಡೆ ಮುಖ ಮಾಡೋದು ಒಳ್ಳೇದಂತೀನಿ.